ಸಚಿವ ಕೆಎನ್ ರಾಜಣ್ಣ ಪುತ್ರ ರಾಜೇಂದ್ರ ಕೊಲೆಗೆ ಸುಪಾರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದಲ್ಲಿ ಸದ್ಯ ತನಿಖೆಗೆ ತಂಡ ರಚನೆಯಾಗಿದೆ. ಶಿರಾ ಗ್ರಾಮಾಂತರ ಸಿಪಿಐ ರಾಘವೇಂದ್ರ, ಕ್ಯಾಟ್ಸಂದ್ರ ಪಿಎಸ್ಐ ಚೇತನ್ ಪ್ರಕರಣದ ಸಂಪೂರ್ಣ ಅವರ ನೇತೃತ್ವದಲ್ಲಿ ತನಿಖೆ ರಚನೆಯಾಗಿದ್ದು, ತನಿಖಾ ತಂಡ ರಚನೆಯಾಗಿದ್ದು ಸಂಪೂರ್ಣವಾದಂತಹ ಇನ್ವೆಸ್ಟಿಗೇಷನ್ ಈ ಟೀಮ್ ಮಾಡಿದೆ. ರಾಜೇಂದ್ರ ನಿವಾಸ, ತುಮಕೂರು ನಗರದ ಪ್ರಮುಖ ರಸ್ತೆಗಳ ಸಿಸಿಟಿವಿಗಳ ಪರಿಶೀಲನೆಗೆ ಈ ತನಿಖಾ ತಂಡ ಮುಂದಾಗಿದೆ. ಶಿರಾ ಗೇಟ್ನ ಸಿಸಿಟಿವಿ ಪರಿಶೀಲನೆ ಹಾಗೆ ಪಂಚನಾಮೆಗೆ ಈ ತನಿಖಾ ತಂಡ ಮುಂದಾಗಿದೆ. ಸಂಚಿನ ಸಾಕ್ಷಿ ಸಿಕ್ಕ ಬಳಿಕ ಆರೋಪಿಗಳ ಬಂಧನ ಸಾಧ್ಯತೆ ಇದೆ. ಸೋಮ, ಭರತ ಸೇರಿದಂತೆ ಹಲವರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ರಾಜೇಂದ್ರ. ಡಿಜಿಐಜಿಪಿಗೆ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಅಂತ ಹೋಗಿದ್ರು. ಆ ಸಂದರ್ಭದಲ್ಲಿ ತುಮಕೂರು ಎಸ್ಪಿಗೆ ಕಂಪ್ಲೇಂಟ್ ಅನ್ನ ನೀಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ರು ಡಿಜಿಐಜಿಪಿ. ಹಾಗಾಗಿ ನಿನ್ನೆ ತುಮಕೂರು ಎಸ್ಪಿಗೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಪುತ್ರ ರಾಜೇಂದ್ರ ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ. ಆ ಕಂಪ್ಲೇಂಟ್ ನ ಆಧರಿಸಿ ಸದ್ಯ ತನಿಖೆಗೆ ತನಿಖಾ ತಂಡವನ್ನ ರಚನೆ ಮಾಡಲಾಗಿದೆ. ಒಂದಿಷ್ಟು ವ್ಯಕ್ತಿಗಳ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ರಾಜೇಂದ್ರ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ನವೆಂಬರ್ನಲ್ಲಿ ಮಗಳ ಬರ್ತ್ಡೇ ಇದ್ದಂತಹ ಸಂದರ್ಭದಲ್ಲಿ ಮನೆಗೆ ಆಗಮಿಸಿದ್ರು, ನನ್ನನ್ನ ಕೊಲೆ ಮಾಡೋಕೆ ಅಂತ ಹೇಳಿನೇ ಇಬ್ಬರು ಆಗಮಿಸಿದ್ರು ಅನ್ನುವುದು ರಾಜೇಂದ್ರ ಮಾಡಿರುವಂತಹ ಆರೋಪ. ಹಾಗಾಗಿ ಸಿಸಿಟಿವಿಗಳ ಪರಿಶೀಲನೆಯನ್ನ ಮಾಡಬೇಕಾಗತ್ತೆ. ಜೊತೆಗೆ ಅವರಿಗೆ ಲಭ್ಯವಾಗಿರುವಂತಹ 18 ನಿಮಿಷದ ಆಡಿಯೋ ಕ್ಲಿಪ್ ಏನಿದೆ ಅದರ ಪರಿಶೀಲನೆಯನ್ನ ಮಾಡಬೇಕಾಗತ್ತೆ. ಸಾಕ್ಷ್ಯಗಳನ್ನ ಕಲೆ ಹಾಕುವಂತಹ ಕೆಲಸದಲ್ಲಿ ಸದ್ಯ ಪೊಲೀಸರು ನಿರತರಾಗಿದ್ದಾರೆ. ಸಾಕ್ಷಿಗಳನ್ನ ಕಲೆ ಹಾಕಿದಂತಹ ನಂತರದಲ್ಲಿ ಆರೋಪಿಗಳನ್ನ ಬಂಧನ ಮಾಡುವಂತಹ ಸಾಧ್ಯತೆ ಇದೆ. ಮಧುಗಿರಿ ಡಿವೈಎಸ್ಪಿ ನೇತೃತ್ವದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗೆ ತಂಡವನ್ನ ರಚನೆ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.